ಯಾಕೆ ಹೀಗ್ ಮಾಡಿದ್ರೆ? ನಿಮ್ಗೆ ಒಂದು ಜೀವದ ಬೆಲೆ ಗೊತ್ತಿಲ್ವಾ? ಅದು ಸರಿನೇ, ಹೆತ್ತ ತಾಯಿಗೆ ಗೊತ್ತಾಗಿಲ್ಲ ಅಂದ್ರೆ ನಿಮಗ್ ಗೊತ್ತಾಗುತ್ತಾ? ನೀವು ಮಾಡಿರೋದ್ನ ನಿಮ್ಗೆ ತಿರುಗಿಸ್ತಾ ಇದ್ದಾರೆ. ಈಗ ನನ್ನ ಕೊಲ್ಲೋಕು ಹೇಳಿದ್ದಾರೆ. ನನ್ನೂ ಕೊಲ್ತೀರಾ? ಅದನ್ನ ಮುಚ್ಚಾಕೋಕೆ ಮತ್ತೊಂದು ತಪ್ಪು. ಹೀಗೆ ಎಷ್ಟು ಅಂತ ತಪ್ಪು ಮಾಡ್ತೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಅಳ್ತಾ ಕೂತ್ರೆ ಹೇಗೆ? ಸದ್ಯಕ್ಕೆ ಇವತ್ತು ನಾನು ತಪ್ಪಿಸ್ಕೊಂಡೆ ಅಂತ ಹೇಳಿ, ಮುಂದೆ ಏನ್ ಮಾಡೋದು ನೋಡೋಣ ಅಂತ ಹೇಳಿದ್ಲು ಶ್ರೇಷ್ಠ. ಸ್ಥವನ್ ಹೊಡೆದ ಹೇಟಿಗೆ ಎಲ್ರೂ ಓಡ್ ಹೋಗಿದ್ರು. ಸ್ಥವನ್ ಆಚೆ ಈಚೆ ನೋಡಿದಾಗ ಶ್ರೇಷ್ಠ ಎಲ್ಲೂ ಕಾಣ್ಲಿಲ್ಲ. ಅವನು ಗಾಬರಿಯಿಂದ ಸುತ್ತಲೂ ನೋಡಿದ್ದ. ಅವಳ ಸುಳಿವೇ ಇಲ್ಲ. ನಂತರ ದೂರದಿಂದ ಯಾರೋ ನಡೆದು ಬರ್ತಾ ಇರೋದು ಕಾಣಿಸಿತ್ತು. ಹತ್ರ ಬಂದ್ಮೇಲೆ ತಿಳಿತು ಅದು ಶ್ರೇಷ್ಠನೇ ಅಂತ. ಈ ರಾತ್ರಿಲಿ ಎಲ್ಲಿಗ್ ಹೋಗಿದ್ದೆ ಅಂತ ಕೇಳಿದ್ದ ಕೋಪದಿಂದ. ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗ್ ಹೋಗ್ಲಿ? ನಾನು ಕಾಣ್ಲಿಲ್ಲ ಅಂತ ಗಾಬರಿ ಆಗಿರೋ ಹಾಗಿದೆ ಅಂತ ಕೇಳಿದ್ಲು ಅವಳು. ನೀನಿಲ್ಲ ಅಂತ ನಾನ್ಯಾಕೆ ಗಾಬರಿ ಆಗ್ಲಿ? ನಿನ್ಗೆ ರಾತ್ರಿಲಿ ನಡ್ಕೊಂಡು ಬರೋದೇನು ಹೊಸ್ತಾ ಅಂತ ಕೇಳಿದ್ದ. ಏನೋ ನನಗ್ ಗೊತ್ತಿಲ್ಲ, ನಾನಂತೂ ಫುಲ್ ಹ್ಯಾಪಿನಪ್ಪ. ನನ್ನ ಹ್ಯಾಂಡ್ಸಮ್ ನನ್ ಜೊತೆಗೆ ಮಾತ್ರ ಮಾತಾಡ್ತಾರಲ್ವಾ, ಅದಕ್ಕೆ ಅಂದಿದ್ಲು ಅವಳು. ಎಷ್ಟು ದಿವಸ ಇದು ನಡೆಯುತ್ತೆ ನಾನು ನೋಡ್ತೀನಿ. ನೀನು ಏನೇ ಹೇಳಿದ್ರು ನಿನ್ ಮಾತಿಗಂತೂ ನಾನು ಮರುಳಾಗಿ ಮತ್ತೆ ನನಗೆ ನಾನು ನೋವು ಕೊಟ್ಕೊಳ್ಳಲ್ಲ ಅಂತ ಹೇಳ್ಕೊಳ್ತಾ ಮುಂದೆ ಸಾಗಿದ್ದ ಅವನು. ಸರಿ, ನಾನು ಮನೆಗೆ ಹೋಗ್ತಾ ಇದ್ದೀನಿ, ಬಾಯ್ ಅಂತ ಹೇಳಿದ್ಲು ಶ್ರೇಷ್ಠ. ನೋಡು, ಈ ರಾತ್ರಿಲಿ ಅರ್ಧ ದಾರಿ ತನಕ ಬಂದಿದ್ಯಾ, ಈಗ ಮತ್ತೆ ಹೋಗೋದು ಸರಿ ಇಲ್ಲ. ನಡಿ, ನನ್ ರೂಮಲ್ಲಿ ಮಲ್ಕೊಂಡು ಬೆಳಗ್ಗೆ ಹೋಗುವಂತೆ ಅಂತ ಅವನು ಹೇಳಿದ್ದ. ನಿಮ್ ರೂಮ್ಗ ನಾನಂತೂ ಬರಲ್ಲ. ನೀವು ಬೇಕಾದ್ರೆ ಹೋಗಿ, ನಾನು ಮತ್ತೆ ಹೋದ್ರೂ ಪರವಾಗಿಲ್ಲ, ಅಲ್ಲಿಗಂತೂ ನಾನು ಬರಲ್ಲ ಅಂತ ಹೇಳಿದಾಗ ಹೋಗ್ತಾ ಇದ್ದ ಸ್ಥವನ್ ಅಲ್ಲೇ ನಿಂತ. ಶ್ರೇಷ್ಠ ಯಾಕೆ ಅಲ್ಲಿಗೆ ಬರೋದಿಲ್ಲ ಅಂತ ಹೇಳಿದ್ಲು ಅಂತ ಸ್ಥವನ್ಗೆ ಅರ್ಥವಾಗಿತ್ತು. ಶ್ರೇಷ್ಠ ಕಣ್ಣಲ್ಲಿ ಅವನು ಆ ಭಯವನ್ನ ಗಮನಿಸಿದ್ದ. ಶ್ರೇಷ್ಠ ಹತ್ರ ಬಂದು ಸ್ಥವನ್, ನಾನು ಅಲ್ಲಿ ನೀನು ಒಬ್ಳೇ ಇರು ಅಂತ ಹೇಳಿಲ್ಲ. ನಾನು ನಿನ್ ಜೊತೆಗಿರ್ತೀನಲ್ವಾ, ಮತ್ತೆ ಯಾಕೆ ಭಯ? ಏನಕ್ಕೆ ಹೇಳು? ಸರಿ ನಡಿ ಈಗ ಅಂದಾಗ ಅವಳು ಮತ್ತೆ ಬರೋದಿಲ್ಲ ಅಂತ ತಲೆ ಆಡ್ಸಿದ್ಲು. ನೀನು ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಅನ್ಸುತ್ತೆ ಅಲ್ವಾ ಅಂತ ಅವಳ ಅಪ್ಪಣೆಗೂ ಕಾಯ್ದೆ ಇರೋನಂತೆ ಅವಳನ್ನ ಎತ್ಕೊಂಡು ಅಲ್ಲಿಂದ ಹೊರಟಿದ್ದ ಅವನು. ಪ್ಲೀಸ್ ನನ್ನನ್ನ ಬಿಟ್ಬಿಡಿ, ನನಗ್ ಭಯ ಆಗ್ತಿದೆ, ನಾನು ಬರಲ್ಲ ಅಂತ ಕೊಸ್ರಾಡ್ತಾ ಇದ್ಲು ಅವಳು. ನೋಡು, ನೀನು ಹೀಗೆಲ್ಲ ಆಡಿದ್ರೆ ಯಾರಾದ್ರೂ ನಾನು ನಿನ್ನನ್ನ ಎತ್ತಾಕೊಂಡು ಹೋಗ್ತಾ ಇದ್ದೀನಿ ಅನ್ಕೋತಾರ ಅಷ್ಟೆ. ಈಗ ನೀನು ಸುಮ್ಮನೆ ಇರ್ಲಿಲ್ಲ ಅಂದ್ರೆ ಮೇಲಿಂದ ಕೆಳಗಡೆಗೆ ಎತ್ತ ಹಾಕ್ಬಿಡ್ತೀನಿ ಅಷ್ಟೇ ಅಂದಿದ್ದ. ಸ್ಥವನ್ ಅಷ್ಟ್ ಹೇಳಿದ್ದೆ ತಡ ಶ್ರೇಷ್ಠ ಗಪ್ಚುಪ್. ಮೊದಲನೇ ಸಲ ಅವನು ಕೈಯಿಂದ ಬಿಟ್ಟಾಗ ಆದ ನೋವು ಇನ್ನು ನೆನಪಲ್ಲಿತ್ತು ಅವಳಿಗೆ. ಸ್ಥವನ್ ಅವನ್ ರೂಮಿನ ಹತ್ರ ಬಂದಾಗ ಅವಳನ್ನ ಇಳಿಸ್ದ. ಶ್ರೇಷ್ಠ ಕಣ್ಣೆಲ್ಲ ಒಲೆಯ ಮೇಲೆ ಇತ್ತು. ಅದನ್ನ ಭಯದಿಂದ ನೋಡ್ಕೊಂಡೆ ಒಳಗಡೆಗೆ ಹೋಗಿದ್ಲು. ಸ್ಥವನ್ಗೆ ಶ್ರೇಷ್ಠಳನ್ನ ನೋಡಿ ಚಿಕ್ಕ ಮಕ್ಕಳ ಹಾಗೆ ಅನ್ನಿಸ್ತಾ ಇತ್ತು. ಈ ರಾತ್ರಿಲಿ ಯಾರು ಒಲೆ ಹಚ್ತಾರೆ, ಹೋಗಿ ಮಲ್ಕೋ ಅಂತ ಅವನ್ ಹೇಳ್ದಾಗ ಶ್ರೇಷ್ಠ ಒಳಗಡೆಗೆ ಹೋಗದೆ ಹಾಗೆ ನಿಂತ್ಬಿಟ್ಲು. ಶ್ರೇಷ್ಠ ಒಳಗಡೆಗೆ ಹೋಗದೆ ಇದ್ದದನ್ನ ನೋಡಿದ ಸ್ಥವನ್ ಅವಳ ಕೈ ಹಿಡಿದು ಒಳಗಡೆ ಕರ್ಕೊಂಡ್ ಬಂದು ಚಾಪೆ ಹಾಸಿ ಅವಳನ್ನ ಮಲ್ಗೋ ಅಂತೆ ಹೇಳ್ದ. ಶ್ರೇಷ್ಠ ಮತ್ತೇನು ಮಾತಾಡದೆ ಸುಮ್ನೆ ಮಲ್ಕೊಂಡ್ಲು. ಸ್ಥವನ್ ಅವಳಿಗೆ ನಿದ್ರೆ ಬರೋ ತನಕ ಅವಳ ಪಕ್ಕವೇ ಕೂತು ನಂತರ ಅವಳ ಪಕ್ಕದಲ್ಲೇ ಬೇರೆ ಚಾಪೆನ ಹಾಸ್ಕೊಂಡು ಮಲ್ಕೊಂಡ. ನಾಳೆ ಇವಳನ್ನ ಸಿಟಿಲಿ ಇರೋ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಆಗ್ಲಾದ್ರೂ ಏನ್ ತೊಂದ್ರೆ ಆಗಿದೆ ಅಂತ ಗೊತ್ತಾಗತ್ತೆ ಅನ್ಕೊಂಡ. ಬೆಳಗ್ಗೆ ಸ್ಥವನ್ ಹೇಳೋಕೆ ನೋಡಿದಾಗ ಶ್ರೇಷ್ಠ ಅವನ ಚಾಪೆ ಮೇಲೆ ಅವನ ಪಕ್ಕದಲ್ಲೇ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ಲು. ನಿಧಾನಕ್ಕೆ ಅವಳ ತಲೆಯನ್ನ ಕೆಳಗಿರಿಸಿ ಬೇಗನೆ ಬಿಸಿ ನೀರು ಕಾಯಿಸಿ ಬೆಂಕಿಯನ್ನ ಆರಿಸ್ಬಿಟ್ಟ. ಶ್ರೇಷ್ಠ ಎದ್ದಾಗ ಸ್ಥವನ್ ಅವಳ ಹತ್ರಕ್ಕೆ ಬಂದು, ಇವತ್ತು ಹಾಸ್ಪಿಟಲ್ಗೆ ಹೋಗೋದಿದೆ, ಹೊರಡು ಅಂದ. ನನ್ಗೆ ಹಾಸ್ಪಿಟಲ್ಗೆ ಹೋಗೋ ಅಂತ ದೊಡ್ಡ ರೋಗ ಏನು ಬಂದಿಲ್ಲ ಅಲ್ವಾ, ಐ ಆಮ್ ಫೈನ್ ಅಂದು. ಹಾಗೆ ಅನ್ಕೊಳ್ಳೋಣ, ಅದನ್ನ ಮೊದಲು ಡಾಕ್ಟರ್ ಹೇಳಿ ಆಮೇಲೆ ನೋಡೋಣ ಅಂತ ಹೇಳಿದ್ದ ಅವನು. ಶ್ರೇಷ್ಠ ಅವನ್ ಕಡೆಗ್ ನೋಡಿ, ನೀವು ಕರೆದ್ರೆ ನಾನು ಎಲ್ಲಿಗ್ ಬೇಕಾದ್ರೂ ಬರ್ತೀನಿ, ಅದು ಸಾವಾದ್ರೂ ಕೂಡ ಓಕೆ ನನ್ಗೆ ಅಂದಾಗ ಸ್ಥವನ್ ಅವಳ ಕಡೆಗ್ ನೋಡ್ದ. ಆದ್ರೆ ಅವಳ ಮುಖದಲ್ಲಿ ನಗು ಇತ್ತು, ಅವಳ ಮಾತಿನಲ್ಲಿ ದೃಢತೆ ಇತ್ತು. ಅವಳ ಕಡೆ ನೋಡಿ ಒಂದು ಸಣ್ಣ ನಗು ಬೀರಿದ್ದ ಅವನು. ನಾನು ರೆಡಿ, ಹೋಗೋಣವಾ ಅಂತ ಕೇಳಿದಾಗ, 1 ನಿಮಿಷ ಇರು, ನಾನು ಪಟೇಲ್ರ ಹತ್ರ ಕಾರ್ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿದ್ದ ಅವನು. ಕಾರ್ ಯಾಕೆ ಅಂತ ಶ್ರೇಷ್ಠ ಕೇಳಿದಾಗ, ಮತ್ತೆ ನೀನನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ಲಾ? ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು ನೀನು, ಈ ಬಸ್ಸೆಲ್ಲ ರೂಢಿ ಇರಲ್ಲ ಅಲ್ವಾ? ಅದು ಅಲ್ಲದೆ ಈ ಊರಿಗೆ 2 ಬಸ್ಸು, ಸಿಟಿಗೆ ಹೋಗೋದ್ರಿಂದ ಬಸ್ ಯಾವಾಗ್ಲೂ ತುಂಬಾನೇ ರಶ್ ಇರುತ್ತೆ.
ಅಂತ ಅವನು ಹೇಳಿದಾಗ, ಪರವಾಗಿಲ್ಲ ಬಿಡಿ, ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನೀವು ಹೋಗಿ ಅವ್ರ ಹತ್ರ ಬೇಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನಡೀರಿ ಹೋಗೋಣ ಅಂತ ಅವನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿದ್ಲು. ಬಸ್ ಸ್ಟ್ಯಾಂಡಲ್ಲಿ ನಿಂತ ಇಬ್ರು ಬಸ್ ಬಂದಾಗ ಬಸ್ ಹತ್ತಿದ್ರು. ಸ್ತವನ್ ಹೇಳ್ದಂತೆ ಬಸ್ಸಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇಲ್ದಂತೆ ಜನ ತುಂಬಿಕೊಂಡಿದ್ರು. ಸ್ತವನ್ ಗಟ್ಟಿಯಾಗಿ ಮೇಲೆ ಹಿಡಿದು ನಿಂತ್ಕೊಂಡಿದ್ರೆ ಶ್ರೇಷ್ಠ ಬಸ್ ಯಾವ ಕಡೆ ತಿರುಗುತ್ತೋ ಆ ಕಡೆಗೆ ತಿರುಗ್ತಾ ಇದ್ಲು. ಸ್ತವನ್ಗೆ ಅವಳು ಸರಿಯಾಗಿ ನಿಂತ್ಕೊಳ್ಳೋಕಾಗದೆ ಪರದಾಡ್ತಾ ಇರೋದನ್ನ ನೋಡಿ ನಗು ಬಂದಿತ್ತು. ಶ್ರೇಷ್ಠ ಎಷ್ಟೇ ಗಟ್ಟಿಯಾಗಿ ಹಿಡ್ಕೊಂಡ್ರು ಅವಳಿಂದ 1 ನಿಮಿಷ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಸರಿಯಾಗಿ. ನಂತರ ಏನೋ ಉಪಾಯ ಹೊಳ್ದಂತಾಗಿ ಸ್ತವನ್ನನ್ನ ಗಟ್ಟಿಯಾಗಿ ತಪ್ಕೊಂಡಿದ್ಲು. ಬಸ್ಸಲ್ಲಿ ಇರೋ ಎಲ್ರೂ ಒಮ್ಮೆ ಅವ್ರ ಕಡೆಗೆ ನೋಡಿದ್ರು. ಸ್ತವನ್ಗೆ ಮುಜುಗರ ಉಂಟಾದ್ರೂ ಕೂಡ ಏನು ಮಾಡುವಂತೆ ಇರ್ಲಿಲ್ಲ ಅವನು. ಇವೆಲ್ಲದ್ರ ಮಧ್ಯೆ ಬಸ್ಸು ಸಿಟಿಗೆ ಬಂದು ತಲುಪಿತ್ತು. ಶ್ರೇಷ್ಠ ತನ್ನ ಉಸಿರಿನೊಮ್ಮೆ ಜೋರಾಗಿ ಹೊರಗಡೆ ದಬ್ಬಿ, ಹಳ್ಳಿಯಿಂದ ಸಿಟಿಗೆ ಎಷ್ಟು ದೂರ ಇದೆ ಅಲ್ವಾ, ಈ ಜನಗಳು ಅದ್ ಹೆಂಗ್ ಇಲ್ಲಿ ತನಕ ನಿಂತ್ಕೊಂಡ್ ಬರ್ತಾರೋ ನನಗಂತೂ ಗೊತ್ತಿಲ್ಲ ಅಂತ ಹೇಳಿದ್ಲು. ಈಗ ನೀನು ಹೆಂಗ್ ಬಂದ್ಯೋ ಹಂಗೆ ಎಲ್ರು ಬರ್ತಾರೆ ಅಂದಿದ್ದ ಸ್ತವನ್. ಹೆಲೋ ಹ್ಯಾಂಡ್ಸಮ್, ನಂತರ ಅನ್ಬೇಡಿ ಅಂದಿದ್ಲು ಶ್ರೇಷ್ಠ. ಯಾಕೆ ಅನ್ಬಾರ್ದು ಅಂತ ಕೇಳಿದ್ದ ಅವನು. ಯಾಕಂದ್ರೆ ನಂತರ ಯಾರು ತಪ್ಕೊಂಡ್ ಬಂದಿಲ್ಲ, ಎಲ್ರಿಗೂ ಆ ಭಾಗ್ಯ ಇರಲ್ಲ ಬಿಡಿ ಅಂತ ಸ್ತವನ್ ಮುಖ ನೋಡಿದ್ಲು. ಆಗ ಅವನು ತನ್ನ ನೋಟ ಬದಲಿಸಿ ಆಟೋ ಹಿಡ್ಕೊಂಡು ಇಬ್ರು ಹಾಸ್ಪಿಟಲ್ಗೆ ಬಂದ್ರು. ಹಾಸ್ಪಿಟಲ್ ಒಳಗಡೆಗೆ ಬಂದ ಸ್ತವನ್ ಡಾಕ್ಟರ್ ಬಗ್ಗೆ ವಿಚಾರಿಸಿದಾಗ ರಿಸೆಪ್ಷನಿಸ್ಟು ಡಾಕ್ಟರ್ ಇರೋ ಚೇಂಬರ್ ಕಡೆ ತೋರಿಸಿದ. ಇಬ್ರು ನಡೆದ್ರು. ಚೇಂಬರ್ ಹತ್ರ ಬರುವಾಗ ಡೋರಲ್ಲಿ ಡಾಕ್ಟರ್ ಶೀಲಾ ಮೋಹನ್ ಮನೋವೈದ್ಯರು ಅಂತ ಇತ್ತು. ಶ್ರೇಷ್ಠಾಗೆ ಅದನ್ನ ನೋಡಿ ಆಶ್ಚರ್ಯ. ಸ್ತವನ್ ಕಡೆ ನೋಡಿದ್ಲು. ಅವನು ಅವಳನ್ನ ಹೊರಗಡೆ ಕೂರೋಕ್ ಹೇಳಿ ಚೇಂಬರ್ ಒಳಗಡೆ ಹೋಗಿದ್ದ. ಸ್ತವನ್ ಹೊರಡೋ ಮುಂಚೆ ಪಂಡಿತ್ರ ಮನೆಗೆ ಹೋಗಿ ಯಾವ ಡಾಕ್ಟರ್ ಹತ್ರ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಕೇಳಿದಾಗ ಪಂಡಿತ್ರೆ ಆ ಡಾಕ್ಟರ್ ಬಳಿ ಹೋಗೋಕೆ ಹೇಳಿದ್ದು. ಸ್ತವನ್ ಪಂಡಿತ್ರ ಮಾತನ್ನ ಕೇಳಿ ಪ್ರಶ್ನಾರ್ಥಕವಾಗಿ ಅವರನ್ನೇ ನೋಡಿದಾಗ, ನೋಡಪ್ಪ, ಅಲ್ಲಿ ಹುಚ್ಚರಿಗೆ ಮಾತ್ರ ಅಲ್ಲ, ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗೂ ಅಲ್ಲಿ ಮದ್ದಿದೆ. ನಿನ್ನ ಹೆಂಡತಿ ದೇಹಕ್ಕೆ ಕಾಯಿಲೆ ಬಂದಿರೋದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿರೋ ಕಾಯಿಲೆ ಅವಳಿಗೆ. ಮನಸ್ಸೊಳಗಡೆ ಭಯ ಇರೋದ್ರಿಂದ ಹೀಗೆಲ್ಲ ಆಗ್ತಿದೆ ಅನ್ನೋದು ನನ್ನ ಭಾವನೆ. ಅದಕ್ಕೆ ಇದೇ ಡಾಕ್ಟರ್ ಹೆಸರು ಹೇಳಿದ್ದು ಅಂದಾಗ ಸ್ತವನ್ ಡಾಕ್ಟರ್ ಬಳಿ ಬಂದು ಪಂಡಿತರು ಕೊಟ್ಟಿದ್ದ ಚೀಟಿ ತೋರಿಸಿದ್ದ. ಡಾಕ್ಟರ್ ಅದನ್ನ ಓದಿ, ಓಕೆ, ಆ ಹುಡುಗಿನ ಕಳಿಸಿ, ನಾನು ಅವ್ರ ಜೊತೆಗೆ ಮಾತಾಡ್ತೀನಿ, ನೀವು ಹೊರಗಡೆ ಕುತ್ಕೊಳ್ಳಿ ಅಂದಾಗ ಆಯ್ತು ಅನ್ನುವಂತೆ ತಲೆ ಆಡ್ಸಿದ್ದ ಅವನು. ಸ್ತವನ್ ಹೊರಗಡೆಗೆ ಬಂದು ಶ್ರೇಷ್ಠಳನ್ನ ಒಳಗಡೆಗೆ ಹೋಗುವಂತೆ ಹೇಳಿದ್ದ. ಅವಳು ಮರು ಮಾತಾಡದೆ ಒಳಗಡೆಗೆ ಹೋಗಿದ್ಲು. 1 ಗಂಟೆ ನಂತರ ಶ್ರೇಷ್ಠ ಹೊರಗಡೆಗೆ ಬಂದಿದ್ಲು. ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಸ್ತವನ್ ಹೊರಗಡೆಯೇ ಕೂತಿದ್ದವನು ಒಳಗಡೆಗೆ ಹೋದ. ಒಳಗಡೆಗೆ ಬಂದು ಕೂತ್ಕೊಂಡ ಸ್ತವನ್ ಮುಖ ನೋಡಿ, ನೋಡಿ ಮಿಸ್ಟರ್, ನಿಮ್ಮ ಹೆಂಡತಿ ಶ್ರೇಷ್ಠ ಅವರಿಗೆ ಚಿಕ್ಕೋಳಿರೋವಾಗ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ನಾನು ಅವ್ರ ಜೊತೆ ತುಂಬಾ ಮುಕ್ತವಾಗಿ ಮಾತಾಡಿದೆ. ಅವರಿಗೆ ಎಲ್ಲಾನು ನೆನಪಿದೆ. ಆದ್ರೆ ಈ 12 ವರ್ಷದ ಒಳಗಡೆ ನಾನು ಏನೇನು ಮಾಡಿದ್ದೀನಿ ಅನ್ನೋದು ಒಂಚೂರು ನೆನಪಿಲ್ಲ. ಕೆಲವೊಬ್ಬರಿಗೆ ಕೆಲವೊಂದಷ್ಟು ವಿಷಯಗಳು ಮರ್ತು ಹೋಗುತ್ತೆ. ಆದ್ರೆ ಇವ್ರು ಮಾತ್ರ 12 ವರ್ಷದ ನಂತರ ಏನೇನಾಯ್ತು ಅನ್ನೋದನ್ನ ಹೇಳಿದ್ರು. ಆದ್ರೆ ಅದ್ರ ಒಳಗಡೆ ಏನೇನಾಯ್ತು ಅಂತ ಹೇಳ್ತಾ ಇಲ್ಲ. ಯಾವುದು ನೆನಪಿಲ್ಲ. ಅದು ಅಲ್ಲದೆ ಅವರಿಗೆ ಬೆಂಕಿ ಅಂದ್ರೆ ತುಂಬಾ ಭಯ. ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಕೊಡ್ತಾ ಇದ್ದವರು ಬೆಂಕಿ ಅಂದ ತಕ್ಷಣ ನಡುಗೋಕೆ ಶುರುವಾದ್ರು. ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ನನ್ನ ಪ್ರಕಾರ ಈ 10 ರಿಂದ 12 ವರ್ಷದ ಒಳಗಡೆ ಏನೋ ಭೀಕರವಾದ ಘಟನೆ ನಡೆದಿದೆ ಅನ್ನೋದು ನನ್ನ ಭಾವನೆ. ನೋಡೋಣ ಏನಾಗತ್ತೆ ಅಂತ. ನೀವು ಅವ್ರ ಹತ್ರ ಏನು ಕೇಳಕ್ ಹೋಗ್ಬೇಡಿ. ನೀವು ನೆಕ್ಸ್ಟ್ ಮಂತ್ ಬನ್ನಿ, ಅವರಿಗೆ ಹಿಪ್ನೋಟೈಸ್ ಮಾಡಿ ಏನಾದ್ರೂ ಗೊತ್ತಾಗುತ್ತಾ ಅನ್ನೋದನ್ನ ನೋಡೋಣ, ಸರಿನಾ ಅಂದ್ರು. ಅವನು ಕೂಡ ಆಯ್ತು ಅಂತ ತಲೆ ಆಡಿಸಿ ಅವರ ಬಿಲ್ ಕೊಟ್ಟು ಹೊರಗಡೆ ಬಂದ. ಶ್ರೇಷ್ಠ ಹೊರಗಡೆ ಕುತ್ಕೊಂಡಿದ್ದವಳು ಅವನ್ ಬಂದ ತಕ್ಷಣ ಎದ್ ನಿಂತು ಅವನ ಜೊತೆ ಹೆಜ್ಜೆ ಸೇರಿಸಿ ನಡೆದಿದ್ಲು. ಶ್ರೇಷ್ಠಳ ಮಂಕಾದ ಮುಖ ನೋಡಿ ಅವನಿಗೆ ಸಂಕಟ ಅನ್ಸಿತ್ತು. ಸಂಜೆ ತನಕ ಬಸ್ಸು ಇಲ್ದೆ ಇದ್ದಿದ್ರಿಂದ ಸಿಟಿ ಎಲ್ಲ ಸುತ್ತಾಡ್ಸಿದ್ದ. ಆದ್ರೆ ಅವಳ ಮುಖದಲ್ಲಿ ನಗುವಿನ ಯಾವ ಲಕ್ಷಣವೂ ಕಾಣಿಸ್ಲಿಲ್ಲ. ಕಡೆಯದಾಗಿ ಒಂದು ಚಾಕ್ಲೇಟ್ ಶಾಪ್ಗೆ ಹೋಗಿ ಒಂದು ದೊಡ್ಡ ಮಿಲ್ಕಿ ಬಾರ್ ತೆಗೆದುಕೊಂಡು ಅವಳ ಕೈಯಲ್ಲಿಟ್ಟ. ನನಗೆ ಚಾಕ್ಲೇಟ್ ಇಷ್ಟ ಅಂತ ಹೇಗ್ ಗೊತ್ತಾಯ್ತು ಅಂತ ಕೇಳಿದ್ಲು ಅವಳು. ಯಜಮಾನ್ರು ಹೇಳ್ತಾ ಇದ್ರು ನಿನ್ಗೆ ಚಾಕ್ಲೇಟ್ ಇಷ್ಟ ಅಂತ ಹೇಳಿದ್ದ ಅವನು. ಏನು ಅಪ್ಪ ಹೇಳಿದ್ರ ಅಂದಾಗ ಹೌದು ಅನ್ನುವಂತೆ ತಲೆ ಆಡ್ಸಿದ್ದ ಸ್ತವನ್.
ಶ್ರೇಷ್ಠ ಖುಷಿಯಿಂದ ಚಾಕ್ಲೇಟ್ ತಿಂತಾ ಇರೋದನ್ನ ನೋಡ್ತಾ ಕೂತ. ತಗೊಳ್ಳಿ ಅಂತ ಒಂದು ಚಾಕ್ಲೇಟ್ ಪೀಸನ್ನ ಅವನ ಬಾಯಿ ಹತ್ರ ಅವಳು ತಂದಾಗ ಅದನ್ನ ಅವಳ ಕೈಯಿಂದ ತಗೊಂಡು ಅವಳಿಗೆ ತಿನ್ಸಿದ್ದ. ನನಗೆ ಇದ್ರಲ್ಲೆಲ್ಲ ಆಸೆ ಇಲ್ಲ, ಆದ್ರೆ ನಿನಗೆ ಹಾಗಲ್ಲ. ಪ್ರತಿದಿನ ಚಾಕ್ಲೇಟ್ ತಿನ್ನೋ ನೀನು ನನ್ನ ಜೊತೆ ಇರ್ಬೇಕಾಗಿದೆ. ಒಂದು ದಿವಸ ಚಾಕ್ಲೇಟ್ ತಗೋಬೇಕು ಅಂದ್ರೂ ನಾನು ಹಿಂದು ಮುಂದೆ ನೋಡೋ ಪರಿಸ್ಥಿತಿ ಅಷ್ಟೆ ಅಂತ ಅವನು ಹೇಳ್ತಾ ಇದ್ರೆ ಶ್ರೇಷ್ಠ ಅವನ ಮುಖ ನೋಡಿ, ಛೆ, ಹಾಗಿದ್ರೆ ನನಗೆ ಈ ಚಾಕ್ಲೇಟೇ ಬೇಡವಾಗಿತ್ತು ಅಂದ್ಲು. ಯಾಕೆ, ನಿನ್ಗೆ ಚಾಕ್ಲೇಟ್ ಇಷ್ಟ ಇಲ್ವಾ ಅಂತ ಕೇಳಿದ್ದ. ಇಷ್ಟ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಖರ್ಚು ಮಾಡಿಸ್ತೆ ನೋಡಿ ಅಂತ ಹೇಳಿದಾಗ ಅವಳ ಮಾತನ್ನ ಕೇಳಿಸ್ತಾವನ್ಗೆ ನಗು ಬಂತು. ನಿನ್ ಮುಖದಲ್ಲೆಲ್ಲ ಚಾಕ್ಲೇಟ್ ಆಗಿದೆ, 1 ನಿಮಿಷ ಇರು ಅಂತ ತನ್ನ ಕೈಗಳಿಂದ ಅವಳ ಮುಖವನ್ನ ಒರೆಸೋಕೆ ನೋಡಿದಾಗ ಅವಳು ಅವನನ್ನ ತಡೆದು ತಾನೇ ತನ್ನ ಮುಖನ ಒರೆಸ್ಕೊಂಡ್ಲು. ಅವಳ ಈ ನಡೆ ಅವನಿಗೆ ಅರ್ಥ ಆಗ್ಲಿಲ್ಲ. ಈಗ ಹೇಳಿ, ನನ್ನನ್ನು ಯಾಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ್ರಿ? ಅದು ಸೈಕಿಯಾಟ್ರಿಸ್ಟ್ ಹತ್ರ. ಏನಂದ್ರು ಡಾಕ್ಟರ್? ನನ್ಗೆ ಹುಚ್ಚಿಡ್ದಿದೆ ಅಂತ ಹೇಳಿದ್ರ ಅಂತ ಕೇಳಿದ್ಲು. ನೀನ್ ಎಲ್ಲೋ ಇರ್ಬೇಕಿತ್ತು ಬಿಡು, ಅವ್ರ ಬದಲು ಆ ಪ್ಲೇಸಲ್ಲಿ ನೀನಿರ್ಬೇಕಿತ್ತು. ಅಲ್ಲಿಗೆ ಹೋದವರೆಲ್ಲ ಹುಚ್ಚರು ಅಂತ ಅರ್ಥನಾ ಅಂತ ಏನೋ ಮುಂದುವರ್ಸೋಕೆ ಹೋದವನಿಗೆ, ಹ್ಯಾನ್ಸಮ್ ಪ್ಲೀಸ್, ಈ ಲೆಕ್ಚರ್ ಕೊಡೋದನ್ನೆಲ್ಲ ನಿಲ್ಸಿ ಮೊದಲು. ನಾನು ಎಜುಕೇಟೆಡ್, ಎಲ್ಲೆಲ್ಲಿಗೆ ಯಾತಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ ಅನ್ನೋ ನಾಲೆಡ್ಜ್ ಇದೆ ನನಗೆ. ನೀವು ನಾನು ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ಲು. ನಾನ್ ಹೇಳಿದ್ದು ನನಗೆ ನಿಮ್ಮ ಹುಚ್ಚು ಹಿಡ್ದಿದೆ ಅಂತ ಅವ್ರು ಹೇಳಿದ್ರ? ನಿಮ್ಮ ಪ್ರೀತಿ ಸ್ವಲ್ಪ ಸಿಕ್ಕರೆ ನನ್ನ ಹುಚ್ಚು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಅಲ್ವಾ? ನಿಜ ಹೇಳಿ, ಇಲ್ಲಾಂದ್ರೆ ನಾಳೆಯಿಂದ ನಿಮ್ಗೆ ಡಬಲ್ ಕಾಟ ಕೊಡ್ತೀನಿ. ಹೇಗೆ ಅಂತೀರಾ? 1 ನಿಮ್ ಎದುರು ಬಂದು, ಸೆಕೆಂಡ್ 1 ನಿಮ್ಮ ಕನ್ಸಲ್ ಬಂದು ಕಾಟ ಕೊಡ್ತೀನಿ ಅಂತ ನಕ್ಕಿದ್ಲು ಶ್ರೇಷ್ಠ. ಸ್ತವನ್ ಅವಳನ್ನ ಮೊದಲನೇ ಸಲ ಅಷ್ಟು ಹತ್ರದಿಂದ ನೋಡ್ತಾ ಇರೋದು. ಹಾರಾಡ್ತಾ ಇರೋ ಅವಳ ಕೂದ್ಲು ಅದನ್ನ ತನ್ನ ಕೈಯಿಂದ ಸರಿಸ್ತಾ ಇದ್ಲು. ಮಾತಾಡಿದ್ರೆ ಮಿನ್ಗೋ ಕಣ್ಣುಗಳು, ಮುಖಕ್ಕೆ ತೆಳುವಾಗಿ ಮಾಡ್ಕೊಂಡಿರೋ ಮೇಕಪ್, ತುಟಿಗೆ ರೆಡ್ ಕಲರ್ ಲಿಪ್ಸ್ಟಿಕ್, ಹಣೆಯಲ್ಲಿ ಸಿಂಧೂರ ಹಿಡ್ದಿದ್ರು ಎಲ್ಲವನ್ನ ಮೋಡಿ ಮಾಡೋ ಸೌಂದರ್ಯ ಅವಳದು. ಸ್ತವನ್ ಅವಳನ್ನ ತದೇಕ ಚಿತ್ತದಿಂದ ನೋಡ್ತಾ ಇದ್ರೆ ಶ್ರೇಷ್ಠಳಿಗೆ ಇದ್ರ ಯಾವುದೇ ಪರಿವೇ ಇಲ್ಲದೆ ಆರಾಮಾಗಿ ಚಾಕ್ಲೇಟ್ ತಿಂದು ಮುಗಿಸಿದ್ಲು. ಇಬ್ರು ಸಂಜೆ ಹೊತ್ತಿಗೆ ಹಳ್ಳಿಗೆ ಹೋಗೋಕೆ ಬಸ್ಸನ್ನೇರಿ ಕೂತಿದ್ರು. ಹಳ್ಳಿಗೆ ಹೋಗೋರು ತುಂಬಾ ಕಡಿಮೆ ಜನ ಇದ್ದಿದ್ರಿಂದ ಇಬ್ರಿಗೂ ಒಂದೇ ಕಡೆ ಸೀಟ್ ಸಿಕ್ಕಿತ್ತು. ಶ್ರೇಷ್ಠ ಕೂತಿದ್ದವಳು ಹಾಗೆ ನಿದ್ರೆಗೆ ಜಾರಿ ಅವನ ಭುಜಕ್ಕೆ ಒರ್ಗಿದ್ಲು. ಅವನು ತನ್ನ ಕೈಯನ್ನ ತೆಗೆದು ಅವಳ ಭುಜ ಬಳಸಿ ಆಲಂಗಿಸಿಕೊಂಡ. ಶ್ರೇಷ್ಠ ಮತ್ತೆ ಸ್ತವನ್ ಹಳ್ಳಿ ತಲುಪೋ ಹೊತ್ತಿಗೆ ಪೂರ್ತಿ ಕತ್ಲಾಗಿತ್ತು. ಶ್ರೇಷ್ಠ ಮನೆಗ್ ಬಂದಾಗ ಶಾಲಿನಿ ಅವರು ಮತ್ತೆ ಶರತ್ ರವರು ಗಾಬರಿಯಿಂದ ಇದ್ರು. ಶರತ್ ರವರು ಶ್ರೇಷ್ಠ ಹತ್ರಕ್ ಬಂದು, ಏನಮ್ಮ ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರು. ಸಾರಿ ಅಪ್ಪ, ನಾನು ಸಿಟಿಗೆ ಹೋಗಿದ್ದೆ ಅಂತ ಹೇಳಿದ್ಲು. ಸಿಟಿಗ? ಒಬ್ಳೇನಾ ಅಂತ ಗಾಬರಿಯಿಂದ ಕೇಳಿದ್ರು ಶಾಲಿನಿ ಅವರು. ಇಲ್ಲಮ್ಮ, ನಾನು ಮತ್ತೆ ಅವರು ಇಬ್ರು ಹೋಗಿದ್ವಿ ಅಂದಾಗ ಸ್ವಲ್ಪ ಇಬ್ರು ನಿರಾಳವಾಗಿದ್ರು. ಏನಮ್ಮ ಹೇಳ್ಬಿಟ್ಟು ಹೋಗೋದಲ್ವಾ, ನಾವಿಬ್ರು ಎಷ್ಟು ಗಾಬರಿಯಲ್ಲಿದ್ವಿ ಗೊತ್ತಾ ಅಂತ ಹೇಳಿದಾಗ, ಸಾರಿ ಅಪ್ಪ, ನನಗೆ ಗೊತ್ತಿರ್ಲಿಲ್ಲ ನಾವು ಇವತ್ತು ಹೋಗ್ತೀವಿ ಅಂತ, ಹಾಗಾಗಿ ಹೇಳೋಕ್ಕಾಗ್ಲಿಲ್ಲ ಅಂದಿದ್ಲು ಶ್ರೇಷ್ಠ. ಸರಿ ಹೋಗು ಮಗಳೇ, ಮಲ್ಕೋ, ನಾಳೆ ಮಾತಾಡೋಣ ಅಂದ್ರು ಶಾಲಿನಿ ಅವರು. ಬೆಳಗ್ಗೆ ಎದ್ದ ಶ್ರೇಷ್ಠ ಶರತ್ ರವರ ಬಳಿ ಬಂದು ಕೂತವಳು. ಅಪ್ಪ, ನಾನೊಂದು ಕೇಳಲ್ಲ ಅಂದ್ಲು. ಕೇಳು ಮಗಳೇ, ಏನು ಅಂತ ನನ್ನ ಕೈಯಿಂದ ಆದ್ರೆ ಆನ್ಸರ್ ಮಾಡ್ತೀನಿ ಅಂದ್ರು ಅವರು. ಅನುಜ್ಞಾ ಹೇಳಿದ್ಲು, ಅಜ್ಜಿಗೆ ಒಟ್ಟಿಗೆ 6 ಜನ ಮಕ್ಕಳು ಅಂತ, ಆದ್ರೆ ಕೊನೆಯವರು ಎಲ್ಲಿದ್ದಾರೆ ಅಂತ ಹೇಳಲೇ ಇಲ್ವಲ್ಲ, ಅದಕ್ಕೆ ನಿಮ್ ಹತ್ರ ಕೇಳೋಣ ಅಂತ ಬಂದೆ ಅಂತ ಹೇಳಿದ್ಲು. ಶರತ್ ರವರು ಗಂಭೀರವಾಗಿ, ನೋಡಮ್ಮ, ದಯವಿಟ್ಟು ಆ ವಿಷಯ ಒಂದು ಕೇಳೋಕ್ ಹೋಗ್ಬೇಡ ಪ್ಲೀಸ್ ಅಂದ್ರು. ಅಪ್ಪ ಪ್ಲೀಸ್, ಈ ಮನೇಲಿರೋ ಪ್ರತಿಯೊಬ್ಬರ ಬಗ್ಗೆನೂ ತಿಳ್ಕೊಳ್ಳೋ ಹಕ್ಕು ನನ್ಗಿದೆ, ಅದಕ್ಕೇನೆ ಕೇಳ್ತಾ ಇರೋದು, ಪ್ಲೀಸ್ ಹೇಳಿ ಅಂದಿದ್ಲು ಶ್ರೇಷ್ಠ. ಆಯ್ತಮ್ಮ, ಸರಿ ಹೇಳ್ತೀನಿ. ನನಗೆ 10 ವರ್ಷ ಚಿಕ್ಕೋಳು ಅವಳು. ಸೀತಾ ಅವರಿಗೆ ಹೆರಿಗೆ ಆದಾಗ ಮಗು ಕಪ್ಪು ಅಂತ ಅದ್ರ ಮುಖ ಕೂಡ ನೋಡ್ಲಿಲ್ಲ, ಎದೆ ಹಾಲನ್ನ ಕೂಡ ಕುಡಿಸ್ಲಿಲ್ಲ. ಊರಿನ ಹೆಂಗಸರೆಲ್ಲ ಬುದ್ಧಿವಾದ ಹೇಳಿದ ನಂತರ ಮನಸ್ಸಿಲ್ದಿದ್ರು ಹಾಲು ಕುಡಿಸ್ತಾ ಇದ್ರು. ಚಿಕ್ಕಂದಿನಿಂದಲೂ ಅಮ್ಮನ ತಿರಸ್ಕಾರದ ನಡುವೆ ಅಣ್ಣನ ಪ್ರೀತಿ ಸಿಕ್ಕಿತ್ತು. ನೋಡೋಕೆ ಅವಳ ಬಣ್ಣ ಕಪ್ಪಾಗಿದ್ರು ಲಕ್ಷಣವಾದ ಮುಖ ಅವಳದು. ತುಂಬಾ ಮೃದು ಸ್ವಭಾವದ ಅವಳೆ ಸುನೀತಾ. ಸುನೀತಾ ಕಪ್ಪು ಅನ್ನೋ ಕಾರಣಕ್ಕೆ ಉಳಿದ ಅಣ್ಣಂದ್ರು ಮತ್ತೆ ಅಕ್ಕನಿಗೆ ತಿರಸ್ಕಾರ ಬರುವಂತೆ ಸೀತಾ ಅವರು ಮಾಡಿದ್ರು. ಎಲ್ಲರನ್ನ ಅವಳ ವಿಷಯದಲ್ಲಿ ತಹಬದಿಗೆ ತೆಗೆದುಕೊಂಡ ಸೀತಾರವರು ಶರತ್ ರವರ ವಿಷಯದಲ್ಲಿ ಮಾತ್ರ ಸೋತು ಹೋಗಿದ್ರು.
ಸುನೀತಾ ಅವರು ಚಿಕ್ಕ ಮಗು ಇರುವಾಗ್ಲಿಂದನೂ ಶರತ್ರವರಿಗೆ ಅತಿಯಾದ ಪ್ರೀತಿ. ಅಮ್ಮನ ಬೈಗುಳಕ್ಕೆ ಅಳ್ತಾ ಇದ್ದ ಮಗುನ ಸಮಾಧಾನ ಪಡಿಸೋಕೆ ಶರತ್ರವರೇ ಬೇಕಿತ್ತು. ಸುನೀತಾ ಅವರಿಗೂ ಕೂಡ ಅಣ್ಣ ಅಂದ್ರೆ ಪ್ರಾಣ. ಯಾವಾಗ್ಲೂ ಅಣ್ಣ ಅನ್ಕೊಂಡು ಅವ್ರ ಜೊತೆಗೆ ಇರ್ತಾ ಇದ್ರು. ಸುನೀತಾ ಅವರಿಂದ ಎಲ್ಲಿ ತನ್ನ ಮರ್ಯಾದೆ ಹೋಗುತ್ತೆ ಅನ್ನೋ ಭಯಕ್ಕೆ ಅವರಿಗೆ ಶಿಕ್ಷಣವನ್ನ ಕೊಡಿಸ್ಲಿಲ್ಲ. ಆದ್ರೆ ಶರತ್ರವರು ತಾವೇ ಸ್ವತಃ ಸುನೀತಾ ಅವರಿಗೆ ಪುಸ್ತಕ ತರಿಸಿ ಮನೆಯಲ್ಲಿ ಹೇಳ್ಕೊಡ್ತಾ ಇದ್ರು. ದಿನ ಕಳೆದಂತೆ ಅಣ್ಣ ತಂಗಿ ಸಂಬಂಧ ಇನ್ನೂ ಗಟ್ಟಿ ಆಗಿತ್ತು. ಅಣ್ಣ ಎಲ್ಲಿದ್ಯೋ? ಪುಟ್ಟ ಇಲ್ಲೇ ಇದ್ದೀನಿ, ಏನು ಅಂತ ಹೇಳು ಅಂತ ಕೇಳಿದ್ರು ಶರತ್. ಅಣ್ಣ ನಾನು 10ನೇ ಕ್ಲಾಸಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ ಕಣೋ, ಸ್ವೀಟ್ ಅಂತ ಅವರಿಗೆ ತಿನ್ನಿಸಿದ್ಲು. ಕಂಗ್ರಾಟ್ಸ್ ಪುಟ್ಟ, ಹೀಗೆ ಎಲ್ಲಾ ತರಗತಿಯಲ್ಲೂ ಒಳ್ಳೆ ಅಂಕ ತಗೊಂಡು ಪಾಸ್ ಆಗ್ಬೇಕು ಸರಿನಾ ಅಂದಿದ್ರು ಅವರು. ನೀನು ಹೇಳ್ಕೊಡ್ತೀಯ ಅಂದ್ರೆ ನಾನು ಪಕ್ಕ ಎಲ್ಲ ಕ್ಲಾಸಲ್ಲೂ ಒಳ್ಳೆ ಮಾರ್ಕ್ಸ್ ತಗೋತೀನಿ ಅಂದಿದ್ಲು ಅವಳು. ಅದು ಯಾವುದೂ ಬೇಕಿಲ್ಲ, ನೀನ್ ಮದ್ವೆ ಮಾಡಿ ಕಳಿಸ್ತೀನಿ, ಅಲ್ಲಿ ಏನು ತಕರಾರಿಲ್ದೆ ಜೀವನ ಸಾಗಿಸಿದ್ರೆ ಸಾಕು ಅಂದಿದ್ರು ಸೀತಾ ಅವರು. ಅಮ್ಮ ಏನಮ್ಮ ನೀನು ಇಷ್ಟ ಬೇಗ ಮದ್ವೆನ? ಸಾಧ್ಯನೇ ಇಲ್ಲ. ಅದು ನಾನು ಇರೋವರೆಗೂ ಅವಳು ಇನ್ನೂ ಕಲಿತಾಳೆ, ಅವಳ ಎಲ್ಲ ಖರ್ಚು ನಾನೇ ನೋಡ್ಕೊಳ್ತೀನಿ, ಮದುವೆನೂ ನಾನೇ ಮಾಡ್ತೀನಿ, ನೀವು ಆ ತೊಂದರೆ ತಗೋಬೇಡಿ ಅಂತ ಶರತ್ರವರು ಹೇಳಿದಾಗ ನನಗೆ ಎದುರು ವಾದಿಸೋಷ್ಟು ದೊಡ್ಡೋನಾಗ್ಬಿಟ್ಯಾ ನೀನು? ಗೊತ್ತಿದೆ ಕಣೋ, ಎಲ್ಲ ಇವಳೆ ನಿನ್ಗೆ ಹೇಳ್ಕೊಟ್ಟಿರೋದು. ಆದ್ರೆ ನಾನ್ ಮಾತ್ರ ಇದನ್ನ ಸುಮ್ಮನೆ ಬಿಡಲ್ಲ, ಅವಳು ಮದ್ವೆ ಮಾಡೇ ಮಾಡ್ತೀನಿ ಅಂತ ಶಬ್ದ ಮಾಡಿದ್ರು ಸೀತಾ ಅವರು. ನಾನೇ ಅವರನ್ನ ಎದುರಾಕೊಂಡು ಅವಳನ್ನ PUC ಮಾಡಿಸ್ದೆ. ಅಷ್ಟೊತ್ತಿಗಾಗ್ಲೇ ನಾನು ಒಂದು ತಪ್ಪು ಮಾಡಿದ್ದೆ. ಅಂದ್ರೆ ನಿನ್ನ ಅಮ್ಮ ಗರ್ಭಿಣಿ ಆಗಿದ್ಲು. ಶರತ್ರವರು ತಮ್ಮ ವಿಷಯನ ಸೀತಾ ಅವರ ಬರೀ ಹೇಳ್ಕೊಳ್ಳೋಕೆ ಅಂತ ಬಂದಾಗ ಸೀತಾ ಅವರು ಸುನೀತಾಗೆ ಹೊಡಿತಾ ಇದ್ರು. ಅಮ್ಮ ಏನ್ ಮಾಡ್ತಿದ್ಯಾ, ಯಾಕೆ ಅವಳಿಗೆ ಹೊಡಿತಾ ಇದೆಯಾ ಅಂತ ಕೇಳಿದಾಗ, ಹೊಡಿಯೋದಲ್ಲ, ಅವಳನ್ನ ಸಾಯಿಸ್ಬಿಡ್ತೀನಿ, ಯಾವಾಗ್ಲೂ ತಂಗಿ ತಂಗಿ ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೆ ಅಲ್ವಾ, ಅದಕ್ಕೆ ನಿನ್ಗೆ ಸರಿಯಾಗೆ ಮಾಡಿದಾಳೆ ಇವಳು ಅಂದ್ರು. ಏನು ಅಂತ ಸರಿಯಾಗಿ ಹೇಳಮ್ಮ ಅಂತ ಕೇಳಿದಾಗ, ನಿನ್ನ ತಂಗಿ ಯಾರ್ದೋ ಪಿಂಡಕ್ಕೆ ತಾಯಿ ಆಗ್ತಿದ್ದಾಳೆ ಅಂತ ಹೇಳಿದ್ರು ಅವರು. ನನಗಂತೂ ಆ ಸನ್ನಿವೇಶದಿಂದ ಶಾಕ್ ಆಗಿತ್ತು. ಆ ಕ್ಷಣಕ್ಕೆ ನಾನು ಮಾಡಿರೋದು ಅದೇ ತಪ್ಪು ಅಂತ ಹೊಳಿಲೇ ಇಲ್ಲ ನೋಡು. ನಾನು ಕೋಪದಿಂದ ಅವಳ ಕೆನ್ನೆಗೆ ಬಾರಿಸ್ದೆ. ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಇನ್ಯಾವತ್ತು ನನಗೆ ಮುಖ ತೋರಿಸ್ಬೇಡ ಅಂತ ಹೇಳ್ಬಿಟ್ಟೆ. ನಾನು ನಿನ್ನ ಅಮ್ಮನ ಪ್ರೀತಿಸೋದಕ್ಕೆ ಒಂದು ರೀತಿಲಿ ಅವಳೇ ಕಾರಣ ಅನ್ಸುತ್ತೆ. ಎಲ್ಲಿ ನನ್ನ ವಿಷಯ ಹೊರಬರುತ್ತೋ ಅನ್ನೋ ಕಾರಣಕ್ಕೆ ನಾನು ಶಾಲಿನಿನ ಮದುವೆ ಆಗಿ ಕರ್ಕೊಂಡು ಬಂದೆ. ಶಾಲಿನಿಗೆ ಹೆರಿಗೆ ಆದಾಗ ಪೂರ್ತಿ ಅವಳ ಜವಾಬ್ದಾರಿ ಹೊತ್ತಿದ್ದು ಸುನೀತಾನೆ. ಈ ವಿಚಾರ ನನಗೆ ಗೊತ್ತಿದ್ರು ಸುಮ್ಮನೆ ಇದ್ದೆ. ಸ್ತವನ್ ಹುಟ್ಟಿದ 2 ತಿಂಗಳಿಗೆ ಅವಳಿಗೂ ಕೂಡ ಹೆರಿಗೆ ಆಗಿತ್ತು. 3 ವರ್ಷದ ನಂತರ ನನ್ನ ಸ್ನೇಹಿತನಿಗೆ ಕೊಟ್ಟು ಮದುವೆ ಮಾಡಿದೆ. ಅವನ ಜೊತೆ 5 ವರ್ಷ ಇದ್ಲು. ಯಾಕೆ ಏನಾಯ್ತು ಅನ್ನೋದು ನನಗೂ ಗೊತ್ತಿಲ್ಲ. ಸಡನ್ ಆಗಿ ಮನೆಗೆ ಬಂದ್ಲು. ಆಮೇಲೆ ಅವಳು ಇದ್ದಿದ್ದು 1 ವರ್ಷ. ಒಂದಿನ ಸಡನ್ ಆಗಿ ಅವಳು ಮಗಳು ಇಬ್ರು ಕಾಣೆಯಾದ್ಲು. ಆಮೇಲೆ ಇಲ್ಲಿ ತನಕ ಅವಳಿಗೆ ಏನಾಯ್ತು, ಅವಳು ಏನಾದ್ಲು ಅಂತ ಗೊತ್ತಾಗ್ಲೇ ಇಲ್ಲ. ನಾನು ಅವಳು ಪ್ರೆಗ್ನೆಂಟ್ ಆದಾಗಿನಿಂದ 1 ದಿನಾನು ಅವಳ ಹತ್ರ ಮಾತಾಡೋಕೆ ಹೋಗ್ಲಿಲ್ಲ. ಆದ್ರೆ ಇವತ್ತು ಅನ್ನಿಸ್ತಾ ಇದೆ, ಅವತ್ತು ನಾನು ಅವಳನ್ನ ಕ್ಷಮಿಸಿ ಅವಳ ಜೊತೆಗೆ ಮಾತಾಡಿದ್ರೆ ಇವತ್ತು ಅವಳು ನನ್ನ ಜೊತೆಗೆ ಇರ್ತಾ ಇದ್ಲೋ ಏನೋ ಅಂತ ಕಣ್ಣೀರ್ ಹಾಕಿದ್ರು ಶರತ್ರವರು. ಶ್ರೇಷ್ಠ ಅವರನ್ನ ನೋಡಿ, ಅಪ್ಪ ಬಿಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಸಾರಿ, ನನ್ನಿಂದ ಏನಾದ್ರೂ ನಿಮಗೆ ಹರ್ಟ್ ಆಗಿದ್ರೆ ಅಂತ ಕೇಳಿದಾಗ, ಇಲ್ಲ ಮಗಳೇ, ಇವತ್ತು ನನ್ನ ಮನಸ್ಸು ಸ್ವಲ್ಪ ಹಗ್ರ ಆಯ್ತು ಅನ್ನಿಸ್ತಾ ಇದೆ, ನಿನ್ ಹತ್ರ ಎಲ್ಲ ಹೇಳ್ಕೊಂಡೆ ಅಲ್ವಾ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗಿದ್ರು ಶರತ್ರವರು. ಹಾಗಾದ್ರೆ ಅಪ್ಪನಿಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ. ಈ ಮನೇಲಿ ನಡೆದಿರೋ ವಿಷಯ ಅರ್ಧ ಮಾತ್ರ ಗೊತ್ತಿರೋದು. ಅವ್ರಿಗೆ ಇನ್ನರ್ಧ ಎಲ್ರೂ ಸೇರಿ ಅವ್ರ ಜೊತೆನೆ ಸಮಾಧಿ ಮಾಡಿದ್ದಾರೆ ಅನ್ಸತ್ತೆ. ಆದ್ರೆ ಮಗುನ ಏನ್ ಮಾಡಿದ್ರು ಅವರು ಅಂತ ತಿಳಿತಾನೆ ಇಲ್ವಲ್ಲ. ಒಂದ್ ವೇಳೆ ಮಗುನೂ ಕೊಲೆ ಮಾಡಿದ್ರ? ದೇವ್ರೇ, ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟ ಹೋಯ್ತು. ಈ ವಿಚಾರನ ಅವ್ರ ಹತ್ರನೇ ಕೇಳಿ ತಿಳ್ಕೋತೀನಿ ಅಂತ ಮನದಲ್ಲೇ ಅಂದ್ಕೊಂಡ್ಲು ಶ್ರೇಷ್ಠ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.